Hi everyone, today I am going to inform you about KEA latest update about KCET document verification slip editing process. Before that, those who are watching my videos first time, do subscribe and like the videos and do share the videos with your friends. ಆತ್ಮೀಯ ವಿದ್ಯಾರ್ಥಿಗಳೇ, KEA ಇಲಾಖೆಯು ಮೊನ್ನೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪನ್ನು ಎಡಿಟ್ ಮಾಡಲು ಅವಕಾಶವನ್ನು ಕಲ್ಪಿಸಿತ್ತು. ಅದರಲ್ಲಿ ನೀವು ಒಂದು ಆನ್ಲೈನ್ ಪೋರ್ಟಲ್ ಕೂಡ ಅವರು ಬಿಟ್ಟಿದ್ದರು. ನೀವು ನಿಮ್ಮ ದಾಖಲಾತಿಯನ್ನು ಅಲ್ಲಿ ಎಡಿಟ್ ಮಾಡಲು ಅಪಾಯಿಂಟ್ಮೆಂಟ್ ತಗೊಳ್ಳೋ ಅವಶ್ಯಕತೆ ಇತ್ತು. ಬಟ್ ಇಂದು ಇಲಾಖೆಯು ಒಂದು ಸೂಚನೆಯನ್ನು ಹೊರಡಿಸಿದೆ. ಅದೇನೆಂದರೆ, ನೀವು ಇಲಾಖೆಗೆ ಖುದ್ದಾಗಿ ಹಾಜರಾಗುವ ಅವಶ್ಯಕತೆ ಇರುವುದಿಲ್ಲ. ನೀವು ಮನೆಯಲ್ಲಿ ಕೂತಲ್ಲಿಯೇ ಅಂದರೆ ನೀವು ಇದ್ದಂಥ ಜಾಗದಿಂದಲೇ ನೀವು ಆನ್ಲೈನ್ ಮುಖಾಂತರ ನೀವು ಎಡಿಟ್ ಮಾಡ್ಕೋಬೋದು ನಿಮ್ಮ ವೆರಿಫಿಕೇಷನ್ ಸ್ಲಿಪ್ನ. ಅದಕ್ಕಾಗಿಯೇ ಒಂದು ಇಲಾಖೆಯು ಒಂದು ಪೋರ್ಟಲ್ ಕೂಡ ಬಿಟ್ಟಿದೆ, ಲಿಂಕ್ ಬಿಟ್ಟಿದೆ. ಅದನ್ನು ನೀವು ಕ್ಲಿಕ್ ಮಾಡಿ ನಿಮ್ಮ ಡೀಟೇಲ್ಸ್, ಲಾಗಿನ್ ಐ ಡಿ, ಪಾಸ್ವರ್ಡ್ ಹಾಕಿ ನೀವು ಎಡಿಟ್ ಮಾಡ್ಕೋಬೋದು. ಇಲ್ಲಿ ನೋಡ್ಬೋದು, ದಿನಾಂಕ 2/7/25ರಿಂದ 4/7/25ರವರೆಗೆ KEA ಮಲ್ಲೇಶ್ವರಂ ಬೆಂಗಳೂರು ಇಲ್ಲಿ ನಡೆಸಲು ಉದ್ದೇಶಿಸಿದ್ದ ವೆರಿಫಿಕೇಷನ್ ಪ್ರಕ್ರಿಯೆಯನ್ನು ರದ್ದುಗೊಳಿಸಲಾಗಿದೆ. ಓಕೆ, ಹಾಗೂ ಆನ್ಲೈನ್ ಮೂಲಕ ತಿದ್ದುಪಡಿ ಮಾಡಲು ಅವಕಾಶ ಕಲ್ಪಿಸಿದೆ. ಹೌದಾ, ಇಲ್ಲಿ ನೋಡ್ಬೋದು, ನೀವು ಕೇಂದ್ರ ಕಚೇರಿಗೆ ಹೋಗುವ ಅವಶ್ಯಕತೆ ಇರುವುದಿಲ್ಲ ನೀವು ತಿದ್ದುಪಡಿ ಮಾಡಿಕೊಳ್ಳಲು. ಓಕೆ, ಇಲ್ಲಿ ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅರ್ಜಿಯಲ್ಲಿನ ಮಾಹಿತಿ ತಪ್ಪಾಗಿದ್ದಲ್ಲಿ ಮಾತ್ರ ತಿದ್ದುಪಡಿ ಮಾಡಿಕೊಳ್ಳಲು ಪ್ರಾಧಿಕಾರವು ಕೊನೆಯ ಹಾಗೂ ಅಂತಿಮ ಅವಕಾಶವನ್ನು ನೀಡಿರುತ್ತದೆ. ಓಕೆ, ಆದ್ದರಿಂದ ದಿನಾಂಕ 2 ಅಂದರೆ ಜುಲೈ 2ರಿಂದ 4ರವರೆಗೆ KEA ಬೆಂಗಳೂರು ಕಚೇರಿಯಲ್ಲಿ ನಡೆಸಲು ಉದ್ದೇಶಿಸಿದ ಆಫ್ಲೈನ್ ವೆರಿಫಿಕೇಷನನ್ನು ರದ್ದು ಮಾಡಲಾಗಿದೆ. ಓಕೆ, ಸೊ ಬಹಳಷ್ಟು ವಿದ್ಯಾರ್ಥಿಗಳು ಈ ಒಂದು ಎಡಿಟ್ ಅಪ್ಲಿಕೇಶನ್ನು ಪಡೆದುಕೊಳ್ಳಲು ಅರ್ಜಿಗಳನ್ನು ಸಲ್ಲಿಸಿರುತ್ತಾರೆ. ಹಾಗಾಗಿ ಇಲಾಖೆಯು ಒಂದು ವಿದ್ಯಾರ್ಥಿಗಳ ಅಥವಾ ಅಭ್ಯರ್ಥಿಗಳ ಹಿತದೃಷ್ಟಿಯಿಂದ ಆನ್ಲೈನ್ ಪೋರ್ಟಲನ್ನು ಓಪನ್ ಮಾಡಿದೆ. ನೀವು ಆ ಒಂದು ಲಿಂಕಲ್ಲಿ ನೀವು ಎಡಿಟ್ ಮಾಡ್ಕೋಬಹುದು. ಅಭ್ಯರ್ಥಿಗಳು ಮಾಹಿತಿ ತಪ್ಪಿದಲ್ಲಿ ಮಾತ್ರ, ಅಂದರೆ ಕ್ಯಾಟಗರಿ, ಆದಾಯ, 371J ಪ್ರಮಾಣಪತ್ರಗಳ ಸರಿಯಾಗಿ RD ಸಂಖ್ಯೆಯನ್ನು 1/7/25ರಿಂದ 4/7/25ರವರೆಗೆ ಅವರಾಗಿಯೇ ಆನ್ಲೈನ್ ಮೂಲಕ ದಾಖಲಿಸಿ ನಂತರ 5ನೇ ತಾರೀಕಿನಂದು ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡಿಕೊಳ್ಳಲು ಸೂಚಿಸಲಾಗಿದೆ. ನೋ ಆಫ್ಲೈನ್ ವೆರಿಫಿಕೇಷನ್ ಅಟ್ KEA ಬೆಂಗಳೂರು ಫ್ರಮ್ 2 to 4. ಓಕೆ, ಇದಿಷ್ಟು ಮಾಹಿತಿ ಇಲಾಖೆಯು ಹೊರಡಿಸಿದೆ. ಅದೇ ರೀತಿಯಾಗಿ ಇಲ್ಲಿ ನೋಡ್ಬೋದು, ನೀವು ಇನ್ ಕೇಸ್ ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡಿಕೊಳ್ಳಲು ಸಾಧ್ಯವಾಗದ ಕ್ಲಾಸ್ A ಅಭ್ಯರ್ಥಿಗಳು SAT ನಂಬರ್ ಮುಖಾಂತರ ಆನ್ಲೈನ್ ವೆರಿಫಿಕೇಷನ್ ಆಗದಿರುವ ಅಥವಾ ಗ್ರಾಮೀಣ ವ್ಯಾಸಂಗ ಅಥವಾ ಕನ್ನಡ ಮಾಧ್ಯಮ ವ್ಯಾಸಂಗ ಪರಿಶೀಲನೆಯಾಗದವರು ಎಲ್ಲ ಅಗತ್ಯ ದಾಖಲೆಗಳೊಂದಿಗೆ ದಿನಾಂಕ 3ರಿಂದ 4 ಸಮೀಪದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿಯೇ ಪರಿಶೀಲನೆ ಮಾಡಲು ಕೋರಲಾಗಿದೆ. ಓಕೆ, ಇದಿಷ್ಟು ಇಲಾಖೆಯಿಂದ ಇಂದು ಬಂದಂಥ ಮಾಹಿತಿ. ಓಕೆ, ಥ್ಯಾಂಕ್ ಯು.